ಚಿಕ್ಕೋಡಿಯಲ್ಲಿ ರೈತರಿಗೆ ಗೋದಾವರಿ ಶುಗರ್ಸ್ ಸಂಕಷ್ಟವನ್ನು ತಂದಿಟ್ಟಿದೆ. ಈ ಸಕ್ಕರೆ ಕಾರ್ಖಾನೆಯಿಂದ ರೈತರ ಕೊಳವೆ ಬಾವಿಗಳಿಗೆ ಕಲುಷಿತ ನೀರು ಹೋಗ್ತಾ ಇದೆ. ರೈತರ ಬೋರ್ವೆಲ್ಲುಗಳಲ್ಲಿ ಮೊಲಾಸಿಸ್ ಕಲುಷಿತ ನೀರು ಬರ್ತಾ ಇದೆ. ಸಕ್ಕರೆ ಫ್ಯಾಕ್ಟರಿಯಿಂದ ಹೋಗುವಂತಹ ತ್ಯಾಜ್ಯ ನೀರು ಏನಿದೆ, ವೇಸ್ಟೇಜು, ಅದು ಈಗ ರೈತರ ಬೋರ್ವೆಲ್ಲುಗಳಲ್ಲಿ, ಅವರು ತಮ್ಮ ಜಮೀನಿನಲ್ಲಿ ಏನು ಬೋರ್ವೆಲ್ ಕೊಡ್ದಿರ್ತಾರೆ ಆ ಬೋರ್ವೆಲ್ಲುಗಳಲ್ಲಿ ಈ ಸಕ್ಕರೆ ಕಾರ್ಖಾನೆಯ ಗಲೀಜು ನೀರು ಬರ್ತಾ ಇದೆ, ವೇಸ್ಟೇಜ್ ನೀರು. ಚಿಕ್ಕೋಡಿಯಲ್ಲಿ ಈಗ ಗೋದಾವರಿ ಶುಗರ್ಸ್ ಇದರ ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಇದು. ರೈತ ಶ್ರೀಮಂತ ಮುತ್ತಪ್ಪ ಪೂಜಾರಿ ಇವರಿಗೆ ಶಾಕ್. ಅವರು ಅವರ ಜಮೀನಿನಲ್ಲಿ ಬೋರ್ವೆಲ್ ಕೊರೆದಿರ್ತಾರೆ. ಆ ಬೋರ್ವೆಲ್ನಲ್ಲಿ ನೋಡಿ ನೀರಿನ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಚಿಕ್ಕೋಡಿ ನವನಗರ ಹಂದಿಗುಂದ. ಸೊ ಅವರು ನೀರಿನ ಮಾದರಿಯನ್ನು ಪರೀಕ್ಷೆ ಮಾಡಿಸಿದ್ದಾರೆ. ಆ ನೀರಿನ ಮಾದರಿಯನ್ನು ಪರೀಕ್ಷೆ ಮಾಡಿಸಿದ್ದಾರೆ. ಆ ನೀರಿನ ಮಾದರಿಯಲ್ಲಿ ಬಂದಿರುವಂಥ ಅಂಶ ಏನು ಅಂತ ಹೇಳಿದ್ರೆ ಇದು ಕುಡಿಲಿಕ್ಕೆ ಯೋಗ್ಯವಲ್ಲದ ನೀರು ಅಂಥೇಳಿ. ಕಾರಣ ಏನು ಅಂತ ಹೇಳಿದ್ರೆ ಪಕ್ಕದಲ್ಲಿರ್ತಕ್ಕಂತಹ ಗೋದಾವರಿ ಶುಗರ್ಸ್ ಅಲ್ಲಿಂದ ಏನು ಕಲುಷಿತ ನೀರು ಬರ್ತಾ ಇದೆ ನೋಡಿ, ಆ ನೀರು ಈ ಬೋರ್ವೆಲ್ನ ಮುಖಾಂತರ ನೋಡಿ ನೀರಿನ ಬಣ್ಣ ಎಷ್ಟರ ಮಟ್ಟಿಗೆ ಚೇಂಜ್ ಆಗಿದೆ ಅಂಥೇಳಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೈತರೇ ಅವರೇ ಸ್ವತಃ ಯಾರ ಜಮೀನಿನಲ್ಲಿ ಸೊ ರೈತರು ಬೈಟ್ ಕೊಟ್ಟಿದ್ದಾರೆ, ರಿಯಾಕ್ಷನ್ ಮಾಡಿದ್ದಾರೆ, ನೋಡೋಣ. ಡಾಕ್ಟರ್ ಇಲ್ಲಿ ನೀರು ಪ್ರಾಬ್ಲಮ್ ಅಂತ ಅಂದ್ರೆ ಇದನ್ನ ಸೇವನೆ ಮಾಡಿದ್ರಿ? ಸೇವನೆ ಮಾಡಿದ್ರಿ. ಇಲ್ಲಿ ಫಸ್ಟ್ಗೆ ಇಲ್ಲಿ ಕೆಲಸಕ್ಕಿದ್ದಾಗ ಇಲ್ಲಿ ನೀರು ಸೇವನೆ ಮಾಡಿದ್ರಿ. ಅದು ಹಿಂದಿನ ನೋಡೋಣ ನೀರು ಒಂದು ನಮೂನಿ ಹತ್ತಿಗೆ ಬರೋಕೆ ಐತದ್ರಿ. ಅದಕ್ಕೆ ಮೊದಲು ತಿಳಿ ಬರ್ತೈತೆ ರೀ. ಇದು ಮಳಿಕಿಂತ ಮೊದಲಿಂದ ಮಳೆ ಏನು ಆಗೈತಿರಲ್ಲ ಅಲ್ಲಿಂದ ಇತರ ನೀರು ಬರ ಐತಿ ರೀ. ಅದು ಒಟ್ಟೆ ಹಿಂಗೆ ಕೈ ಹಾಕಿರ ಸಾಬೂನು ನೆರಿಗೈತಿ ಹೇಳ್ತೈತಿ ರೀ. ನಿಮ್ಮ ಹೆಸರು? ಸತ್ಯಪ್ಪ ರೀ. ಹಚ್ಕೊಂಡ್ಬಂದಿರು. ನಮ್ಮ ಪ್ರತಿನಿಧಿ MK ಸಪ್ತಸಾಗರ್ ಅವರಿದ್ದಾರೆ. ಸರ್, ಏನಿದು, ಯಾಕೆ ಈ ರೀತಿ ಆಗ್ತಾ ಇದೆ ನೀರು, ಬೋರ್ವೆಲ್ ನೀರು? ಎಸ್ ಅಭಿಷೇಕ್, ಏನು ಅಂತಂದ್ರೆ ಬಾಗಲಕೋಟೆ ಮತ್ತು ಬೆಳಗಾವಿ ಒಂದು ಗಡಿ ಭಾಗದಲ್ಲಿ ಸೋಮಯ್ಯ ಶುಗರ್ ಫ್ಯಾಕ್ಟ್ರಿ ಇರುವಂತದ್ದು. ಈ ಒಂದು ಫ್ಯಾಕ್ಟ್ರಿ ಏನು ಅವರು ಕಾರ್ಖಾನೆಗೆ ಬಳಸಿದಂತ ತ್ಯಾಜ್ಯ ನೀರನ್ನ ಒಂದು ಸ್ಥಳದಲ್ಲಿ ಕ್ರೋಢೀಕರಣ ಮಾಡಿರ್ತಾರೆ. ಆ ನೀರು ತುಂಬಾ ಪ್ರಮಾಣದಲ್ಲಿ ಇರುವುದರಿಂದ ಅದು ರೈತರ ಕೊಳವೆ ಬಾವಿಗಳಿಗೆ ಅದು ಬಸಿತಾ ಇದೆ. ಇದರಿಂದ ಆ ಕೊಳವೆ ಬಾವಿಗಳಲ್ಲಿ ಕಲುಷಿತ ನೀರು ಬಂದು ಜಾನುವಾರುಗಳಿಗೆ ಹಾಗೂ ರೈತರಿಗೆ ಯಾವುದೇ ರೀತಿಯಾದಂತ ಕುಡಿಯಲು ಯೋಗ್ಯವಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಸ್ವತಃ ಆರೋಗ್ಯ ಇಲಾಖೆಯವರು ದೃಢಪಡಿಸಿದಂಥದ್ದು. ಆಮೇಲೆ ಯಾವುದೇ ರೀತಿಯಾದಂತ ಪರಿಹಾರವನ್ನಾಗ್ಲಿ ಆ ರೈತರಿಗೆ ಕೊಡುವಂತ ವ್ಯವಸ್ಥೆಯನ್ನ ಆ ಒಂದು ಕಾರ್ಖಾನೆ ಮಾಲೀಕರಾಗಿರ್ಬೋದು, ವ್ಯವಸ್ಥಾಪಕ ಆಗಿರ್ಬೋದು, ಇಲ್ಲಿವರೆಗೆ ಅದನ್ನ ಕಣ್ಣಾಕಿ ಕೂಡ ನೋಡಿಲ್ಲ ಅನ್ನುವಂತ ಮಾಹಿತಿ. ಅಭಿಷೇಕ್, ಈಗ ಇದು ಇವರ ಒಬ್ಬರ ಜಮೀನಿನಲ್ಲಿರುವಂಥ ಬೋರ್ವೆಲ್ನಲ್ಲಿ ಮಾತ್ರ ಈ ಥರ ಸಮಸ್ಯೆನೇ, ಇಲ್ಲ ಬೇರೆಯವರ ಇತರ ರೈತರ ಜಮೀನಿನಲ್ಲಿ ಕೂಡ ಅದೇ ತರಹದ ಸಮಸ್ಯೆ ಏನಾದರೂ ಇದೆಯಾ ಅಂತ? ಸಾಕಷ್ಟು ರೈತರ ಜಮೀನುಗಳಲ್ಲಿ ಈ ರೀತಿಯಾದಂತಹ ಕಲುಷಿತ ನೀರು ಬರ್ತಾ ಇದೆ. ಆದ್ರೆ ಆ ಒಂದು ಕ್ಷಣ ಮಾತ್ರಕ್ಕೆ ಆ ರೈತರು ಏನು ಅದ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೋ ಆವಾಗ ಆ ಕಾರ್ಖಾನೆಯವರು ಆ ರೈತರ ಮೂಗಿಗೆ ತುಪ್ಪವನ್ನ ಒಂದು ಹಚ್ಚುವಂತ ಕೆಲಸವನ್ನ ಮಾಡಿ ಕ್ಷಣಿಕ ಅವರಿಗೆ ಏನಾದ್ರೂ ಒಂದು ಆಶಯ ಆಮಿಷಗಳನ್ನ ತೋರಿಸಿ ಅದನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಇದು ಬಹಳ ದಿನಗಳಿಂದ ನಡೀತಾನೆ ಇದೆ. ಆದ್ರೆ ಶಾಶ್ವತ ಪರಿಹಾರ ಅನ್ನೋದು ಇಲ್ಲಿವರೆಗೆ ಯಾವ ರೈತರಿಗೆ ಅವರು ನೀಡಿಲ್ಲ. ಇದರಿಂದ ರೈತರು ಕೂಡ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಅಭಿಷೇಕ್, ಈಗ ಇದು ಈ ಕಾರ್ಖಾನೆ ಯಾರ ಮಾಲೀಕತ್ವದ ಕಾರ್ಖಾನೆ ಇದು? ಇದು ಸೋಮಯ್ಯ ಶುಗರ್ಸ್ ಅಂತ ಹೇಳಿ, ಸೋಮಯ್ಯ ಒಡೆತನದ ಒಂದು ಬಾಂಬೆದಲ್ಲಿ ಇರುವಂತ ಒಬ್ರು ಉದ್ದಿಮೆ, ಅವರ ಒಡೆತನದಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ಇದಕ್ಕೆ ಇನ್ನೊಂದು ಹೆಸರು ಗೋದಾವರಿ ಶುಗರ್ಸ್ ಅಂತ ಹೇಳಿ. ಸಾಕಷ್ಟು ಪ್ರಮಾಣದಲ್ಲಿ ಬೆಳಗಾವಿ ಹಾಗೂ ಬಾಗಲಕೋಟೆ ಸುತ್ತಮುತ್ತ ಜಿಲ್ಲೆಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬು ಪೂರೈಕೆ ಆಗ್ತದೆ. ಕಬ್ಬು ಪೂರೈಕೆಯಾಗಿ ಅದು ತುಂಬಾ ಪ್ರಾಚೀನವಾಗಿರುವಂತ ಕಾರ್ಖಾನೆ. ಅದು ಆಮೇಲೆ ಅದು ಏನಾಗಿದೆ ಅಂದ್ರೆ ಅದು ಕಲುಷಿತ ನೀರನ್ನು ಕ್ರೋಢೀಕರಣ ಮಾಡಿ
ಈ ರೀತಿಯಾದಂಥ ಒಂದು ಅವಾಂತರಕ್ಕೆ ಇದು ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು ಅಭಿಷೇಕ್. ಓಕೆ, ಥ್ಯಾಂಕ್ ಯು ಸಪ್ತಸಾಗರ್ ಅವರೇ. ಸೊ ಇದು ಒಂದು ಕಾರ್ಖಾನೆಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡ್ಕಲ್ ಅವರೇ ಒಂದು ನೀರಿನ ಮಾದರಿಯನ್ನು ತಪಾಸಣೆ ಮಾಡಿ ಒಂದು ಅಲ್ಲಿ ಫಲಿತಾಂಶ ಅಂತ ಕೊಟ್ಟಿದ್ದಾರೆ. ಕುಡಿಯಲು ಯೋಗ್ಯವಲ್ಲ ಅಂಥೇಳಿ ವರದಿಯನ್ನು ಕೊಟ್ಟು ಲಾಸ್ಟಿಗೆ ಒಂದು ಗೌರವಗಳೊಂದಿಗೆ ಅಂಥೇಳಿ ಒಂದು ಹಾಕಿದ್ದಾರೆ. ಥ್ಯಾಂಕ್ಸ್, ನಮಸ್ಕಾರ ನಿಮಗೆ ಅಂಥೇಳಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಿಕ್ಕಿರುವಂತಹ ವರದಿ ಇದು. ಪ್ರಾಥಮಿಕ ಆರೋಗ್ಯ ಅಂದರೆ ಅಧಿಕೃತ ಸರ್ಕಾರಿ ದಾಖಲೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪಕ್ಕದಲ್ಲಿರ್ತಕ್ಕಂತಹ ಗೋದಾವರಿ ಶುಗರ್ಸ್ ಆ ಕಾರ್ಖಾನೆಯವರು ಕಲುಷಿತ ನೀರನ್ನು ಒಂದು ಕಡೆ ಸಂಗ್ರಹ ಮಾಡ್ತಾ ಇದ್ದಾರೆ. ಆ ಸಂಗ್ರಹ ಆಗಿರ್ತಕ್ಕಂತಹ ಆ ಕಲುಷಿತ ನೀರು, ಸಕ್ಕರೆ ಕಾರ್ಖಾನೆಯ ಕಲುಷಿತ ನೀರು ಭೂಮಿಯ ಒಳಗಡೆ ಬತ್ತಿ ಹೋಗಿ, ಭೂಮಿಯ ಒಳಗಡೆ ಇಂಗಿ, ಅದು ಬೋರ್ವೆಲ್ಗಳ ಮುಖಾಂತರ ಆ ಕಾರ್ಖಾನೆಯ ಸುತ್ತಮುತ್ತ ಇರ್ತಕ್ಕಂತಹ ರೈತರ ಜಮೀನಿನಲ್ಲಿರ್ತಕ್ಕಂಥ ಬೋರ್ವೆಲ್ಗಳಲ್ಲಿ ಆ ನೀರು ಬರ್ತಾ ಇದೆ ಈಗ. ಸೊ ಇದು ಒಬ್ಬರ ಸಮಸ್ಯೆ ಅಲ್ಲ, ಅಲ್ಲಿ ಎಷ್ಟು ಜನ ರೈತರಿದ್ದಾರೆ ಅಷ್ಟು ಜನ ರೈತರ ಸಮಸ್ಯೆ. ಮಹಾರಾಷ್ಟ್ರ ಮೂಲದ ಉದ್ಯಮಿಯೊಬ್ಬರ ಕಾರ್ಖಾನೆ. ಈಗ ಆ್ಯಕ್ಚುಲಿ ಇದ್ರ ಬಗ್ಗೆ ಎಲ್ಲ ಕ್ರಮ ಕೈಗೊಳ್ಳಬೇಕಾಗಿರುವಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು. ಯಾಕಂತ ಹೇಳಿದ್ರೆ ವೇಸ್ಟೇಜನ್ನು ಡಿಸ್ಪೋಸ್ ಮಾಡುವಂತಹ ವೈಖರಿ ಸರಿಯಿಲ್ಲ, ಅದರ ವಿಧಾನವೇ ಸರಿಯಿಲ್ಲ. ಅದು ಭೂಮಿ ಮತ್ತು ನೀರು ಎರಡಕ್ಕೂ ಕೂಡ ಹಾನಿಯನ್ನು ಉಂಟು ಮಾಡ್ತಿದೆ ಅನ್ನೋದಾದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು, ತಾಲೂಕು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಇರ್ತಾರೆ, ಜಿಲ್ಲೆಯವರು ಇರ್ತಾರೆ, ಕ್ರಮಗಳನ್ನು ಹೋಗಿ ಕೈಗೊಳ್ಳಬೇಕು. ಆರೋಗ್ಯಾಧಿಕಾರಿಗಳು ಕ್ರಮಗಳನ್ನು ಕೈಗೊಳ್ಳಬೇಕು. ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ PDO ಅಂತ ಇರ್ತಾರೆ, ಅವರು ಕ್ರಮಗಳನ್ನು ಕೈಗೊಳ್ಳಬೇಕು. ಅವರೆಲ್ಲ ಗಮನಕ್ಕೆ ಬಂದಿರುತ್ತೆ. ಬಟ್ ಉದ್ಯಮಿಯ ಸಕ್ಕರೆ ಕಾರ್ಖಾನೆ ಆಗಿರೋದ್ರಿಂದಾಗಿ, ಜೊತೆಗೆ 3-4 ಜಿಲ್ಲೆಗಳಲ್ಲಿ ಈ ಕಾರ್ಖಾನೆ ಹಬ್ಬಿಕೊಂಡಿರುವ ಹಿನ್ನೆಲೆಯಲ್ಲಿ ಸಹಜವಾಗಿ ಯಾರೂ ಕೂಡ ಆ ಕಾರ್ಖಾನೆಯ ಮಾಲೀಕನಿಗೆ ಹೋಗಿ ನಿನ್ನ ಕಾರ್ಖಾನೆಯಿಂದ ಹೊರ ಬರ್ತಾ ಇರುವಂತಹ ಕಲುಷಿತ ತ್ಯಾಜ್ಯ ನೀರಿನ ಕಾರಣದಿಂದಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಹೇಳುವಷ್ಟು ಧೈರ್ಯ ಅಧಿಕಾರಿಗಳ ಬಳಿ ಇಲ್ಲ, ಕ್ರಮ ಕೈಗೊಳ್ಳುವ ಧೈರ್ಯನೂ ಇಲ್ಲ. ಲಾಸ್ಟಿಗೆ ಈ ಥರ ಫಲಿತಾಂಶ, ಕುಡಿಯಲು ಯೋಗ್ಯವಲ್ಲ ಈ ನೀರು, ಧನ್ಯವಾದಗಳೊಂದಿಗೆ ಗೌರವಗಳೊಂದಿಗೆ ಅಂಥೇಳಿ ಒಂದು ಶರಾವನ್ನು ಬರೆದು ಬಿಟ್ಟು ಕಳಿಸ್ತಾರೆ. ಗೌರವ ತಗೊಂಡು ಏನು ಮಾಡೋಣ, ಹೋಗುತ್ತೆ ಬೋರ್ವೆಲ್. ಈ ಥರ ಬೋರ್ವೆಲ್ಲಲ್ಲಿ ಈ ಥರ ನೀರು ಬಂದುಬಿಟ್ರೆ ಕುಡಿಯೋಕ್ಕೆ ಬಳಸ್ತಾರೆ. ಅಲ್ಟಿಮೇಟ್ಲಿ ಅದು ಕೃಷಿ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಜಾನುವಾರುಗಳಿಗೆ ಕೊಡಬೇಕು ಅದನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.